ಏನು ಜಿಂದಾಲ್ ಕಂಪ್ನಿಗೀಗ ಒಟ್ಟು 3,667 ಎಕರೆ ಭೂಮಿಯನ್ನೇನು ಕೊಟ್ಟಾರ, ಅದು ಅತ್ಯಂತ ಕಡಿಮೆ ಬೆಲೆಗೆ ಕೋಟ್ಯಾನುಗಟ್ಟಲೆ ಬಾಳುವಂತಹ ಭೂಮಿಯನ್ನು ಕೇವಲ ಲಕ್ಷ ರೂಪಾಯಿಗಳದಾಗ ಅವರಿಗೆ ಕೊಟ್ಟಿರೋದನ್ನು ನಾವಿವತ್ತು DYFIದವ್ರು ಖಂಡನೆ ಮಾಡ್ತಾ ಇದ್ದೀವಿ. ಎಲ್ಲಿ ಕಂಪನಿ ಬಂದ ಮೇಲೆ ಸ್ಥಳೀಯರಿಗೆ ಉದ್ಯೋಗಗಳು ಸಿಗಬೇಕು. ಇಲ್ಲಿನ ಯುವ ಜನರಿಗೆ ಅನೇಕ ವಿವಿಧ ಡಿಪ್ಲೊಮಾ, ಡಿಗ್ರಿ, PG ತಗೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಅವರ ಓದು ಮುಗಿಸ್ಕೊಂಡು ಬಂದ್ಮೇಲೆ ಒಂದು ಕೆಲಸದ ಭದ್ರತೆ ಸಿಗಬೇಕು. ಆದರೆ ಜಿಂದಾಲ್ ಕಂಪ್ನಿಯಿಂದ ಆ ಭರವಸೆ ಸಿಗ್ತಾ ಇಲ್ಲ. ಇನ್ನು ನಮ್ಮ ಸರ್ಕಾರಗಳು ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲಿ ಹೊಸ ಹೊಸ ಉದ್ಯೋಗಗಳನ್ನು ನಮ್ಮ ಯುವಜನರಿಗಾಗಿ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ. ನಮ್ಮ ಇವತ್ತಿನ ಯುವಕರು ಕೈಯಲ್ಲಿ ಕೆಲಸ ಇರಲಾರ್ದೆ ನಿರಾಶೆಗೊಳಗಾಗ್ತಾ ಇದ್ದಾರೆ. ಇದೇ 2 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ. ನನಗೆ ಕೆಲಸ ಸಿಗೋದು, ನಾನು ಓದಿ ಇಷ್ಟು ವರ್ಷಗಳಾದರೂ ನನಗೆ ಕೆಲಸ ಸಿಗ್ತಿಲ್ಲ ಅಂತ ನಿರಾಶೆಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಸರ್ಕಾರ ಈಗಿನ ಯುವಜನರ ಎದುರು ಇಟ್ಬಿಟ್ಟಿದೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇವತ್ತಿನ ಯುವಜನರಿಗೆ ಕೆಲಸ ಸಿಗಬೇಕು. ಏನು ಜಿಂದಾಲ್ ಕಂಪನಿಗೆ ಇಷ್ಟು ಧಾರಾಳವಾಗಿ ನೀವು ಭೂಮಿಯನ್ನು ಕೊಡ್ತಿದ್ದೀರಲ್ಲ, ಅವರು ಎಷ್ಟರ ಮಟ್ಟಿಗೆ ಇಲ್ಲಿನ ಜನರ ಸಲುವಾಗಿ ತಮ್ಮ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರವೂ ಕೂಡ ಪ್ರಶ್ನೆ ಮಾಡಬೇಕು. ಕಂಪನಿ ನಾವು ಸರ್ಕಾರದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಾವಿರಾರು ಗಟ್ಟಲೆ ಭೂಮಿಯನ್ನು ನೀವು ಅವ್ರಿಗೆ ಕೊಡುವಾಗ ನಮ್ಮ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಯುವಕರಿಗೆ ಎಷ್ಟು ಕೆಲಸ ಸಿಗಲಿಕ್ಕತ್ತದ ಆ ಕಂಪನಿ ಒಳಗೆ ಇಲ್ಲ. ನಿರುತ್ಸಾಹಗೊಳ್ತಿದ್ದೀವಿ ನಾವು ಇವತ್ತಿಲ್ಲಿ. ಅಲ್ಲಿ ಇರುವಂಥ ಜಾಗದಲ್ಲಿ ಏನು ಹುದ್ದೆಗಳಿದಾವ, ನಮ್ಮನ್ನ ಕೇವಲ D ಗ್ರೂಪಿಗೆ ಮಾತ್ರ ಸೀಮಿತವಾಗಿಡೋದು ಬೇಡ. ಉನ್ನತ ಹುದ್ದೆಗಳಲ್ಲೂ ನಮಗೆ ಇವತ್ತು ಇಲ್ಲಿನ ಯುವ ಜನರಿಗೆ ಹುದ್ದೆಗಳು ಕೊಡಬೇಕು. ಜೊತೆಗೆ ಏನು ಅತ್ಯಂತ ಕಡಿಮೆ ಬೆಲೆಗೆ ಕೊಟ್ಟಾರ ಅದನ್ನು ಸಂಪುಟ ಸಭೆಯಲ್ಲಿ ನಿರ್ಧಾರ ತಗೊಂಡಾರ ಅದನ್ನು ವಾಪಸ್ ತಗೋಬೇಕು. ಈ ಮುಂಬರುವ ದಿನಗಳಲ್ಲಿ ಯುವ ಜನರಿಗಾಗಿ ಇನ್ನಷ್ಟು ಉದ್ಯೋಗಗಳ ಸೃಷ್ಟಿ ಮಾಡುವಂಥ ಈಗಿನ ಸರ್ಕಾರ ಕೆಲಸ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.